ಜಿಲ್ಲಾ ಮಟ್ಟದ ಪಂಚಾಯತ್ ಕಾರ್ಯಾಲಯ ಕೂಡ ಇಲ್ಲಿದೆ. ಮೇಡಮ್ ನಮಸ್ಕಾರ ಸರ್. ಏನು ಸರ್ ಇದು? ಸರ್ ಇದು ಜಿಲ್ಲಾ ಪಂಚಾಯತ್ ಇದರಿಂದ ಸಾಮಾಜಿಕ ಅರಣ್ಯ ವಲಯದಿಂದ ಮಾಡ್ತಿರೋ ಎಕ್ಸಿಬಿಷನ್. ಓಕೆ. ಇದರಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಸಂಬಂಧಪಟ್ಟಂತೆ ಹಲವಾರು ಋಷಿಮುನಿಗಳು ಕೆಲವೊಂದು ಮರಗಳನ್ನು ದೇವರಿಗೆ ಸಮಾನ ಅಂತೇಳಿ ಒಂದು ಪ್ರತಿನಿಧಿಸಿದ್ದಾರೆ. ಓಕೆ. ಅದರ ಪ್ರಕಾರ ಕೆಲವೊಂದು ರಾಶಿಗಳಿಗೆ, ನಕ್ಷತ್ರಗಳಿಗೆ ಮತ್ತು ಗ್ರಹಗಳಿಗೆ ಒಂದೊಂದು ಮರಗಳನ್ನು ಗುರುತು ಮಾಡಿದ್ದಾರೆ ಪುರಾತನ ಕಾಲದಲ್ಲಿ. ಅದರ ಪ್ರಕಾರ ನಾವು ಇಲ್ಲಿ ಅವರು ಋಷಿಮುನಿಗಳ ಒಂದು ಹಾಕ್ಬಿಟ್ಟಂತಹ ಮಾರ್ಗದರ್ಶನದ ಅನುಸಾರ ಅದ್ರ ಪ್ರಕಾರ ಒಂದು ನಕ್ಷತ್ರವನ ಅಂತ ಮಾಡಿದ್ದೇವೆ. ಓಕೆ. ಹೌದು. ಇಲ್ಲಿ ಎಲ್ಲ ಗ್ರಹಗಳ ಇಲ್ಲಿ ಒಟ್ಟು 12 ಗ್ರಹಗಳನ್ನು ಪ್ರತಿನಿಧಿಸುವಂತಹ 27 ನಕ್ಷತ್ರಗಳಿವೆ. ಆ 27 ನಕ್ಷತ್ರಗಳಿಗೂ ಪ್ರತ್ಯೇಕವಾದ ಒಂದೊಂದು ಮರಗಳಿವೆ. ಆ ಮರಗಳ ಹೆಸರು, ಆ ಗಿಡಗಳನ್ನು ಇಟ್ಟಿದ್ದೇವೆ, ಅದ್ರ ಹೆಸರು ಬರೆದಿದ್ದೇವೆ. ಹಾಗೆ ಅದಕ್ಕೆ ಒಂದು ಸೈಂಟಿಫಿಕ್ ನೇಮ್ ಇದೆ, ವೈಜ್ಞಾನಿಕ ಹೆಸರು ಅಂತೇಳಿ. ಅಂದರೆ ಇಡೀ ವರ್ಲ್ಡಲ್ಲಿ ಗೊತ್ತಾಗಲಿಕ್ಕೆ ಅವರು ಇರುವಂಥದ್ದು. ಮತ್ತು ಯಾವ ಯಾವ ಕನ್ನಡದ ಮೊದಲ ಅಕ್ಷರ ಆ ನಕ್ಷತ್ರವನ್ನು ಪ್ರತಿನಿಧಿಸುತ್ತೆ ಎಂಬುದರ ಬಗ್ಗೆ ಇದೆ. ಈ ನಕ್ಷತ್ರವನ್ನು ನಾವು ಮಾಡಿರೋದು ಉದ್ದೇಶ ಏನಂದರೆ, ಮನುಷ್ಯರು ಅವರ ಕುಂಡಲಿಗೆ ಅನುಸಾರವಾಗಿ ನಕ್ಷತ್ರಗಳಿಗೆ ಯಾವ ಗಿಡಗಳನ್ನು ನೆಟ್ಟಿದ್ರೆ ಆ ನಕ್ಷತ್ರದ ಭಾಗ್ಯ ಸಿಗುತ್ತೆ, ಫಲ ಸಿಗುತ್ತೆ ಎಂಬಂತ ಒಂದು ನಂಬಿಕೆ ಜ್ಯೋತಿಷಾಸ್ತ್ರ ಪ್ರಕಾರ. ಅದ್ರ ಪ್ರಕಾರ ಇರುವಂಥ ಈ ಗಿಡಗಳಲ್ಲಿ ಅವರು ತಮ್ಮ ಮನೆಗಳಲ್ಲಿ ಆ ಜಾತಿಯ ಗಿಡಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿ ದಿನಾಲು ಅದಕ್ಕೆ ಒಂದು ನೀರು ಹಾಕಿ ಅದನ್ನು ಒಂದು ಸುತ್ತಾಕಿ ಬರ್ತಾ ಇದ್ರೆ ಆ ನಕ್ಷತ್ರದಿಂದ ಒಂದು ಧನಾತ್ಮಕ ಪ್ರಭಾವ ಅವರಿಗೆ ಸಿಗತ್ತೆ ಹೇಳೋದಂತ ಜ್ಯೋತಿಷಿಗಳು ಹೇಳಿದರು. ಹಿಂದಿನ ಪುರಾತನ ಋಷಿ ಮುನಿಗಳು ಸಹ ಹೇಳಿರುವಂಥದ್ದು. ಹಾಗೆ ನಾವು ಅಲ್ಲಿ ರಾಶಿವನ ಅಂತ ಮಾಡಿದ್ದೇವೆ. ಅಷ್ಟು 12 ರಾಶಿಗಳಿಗೆ ಸಂಬಂಧಪಟ್ಟ ಮಾಡಿರುವಂಥದ್ದು. ಇಲ್ಲೂ ಸಹ ಎಲ್ಲ ಗಿಡಗಳನ್ನು ಇಟ್ಟಿದ್ದೇವೆ, ಅವುಗಳ ಹೆಸರುಗಳನ್ನು ಇಲ್ಲಿ ಪ್ರತಿನಿಧಿಸಿದ್ದೇವೆ. ಮತ್ತು ಅದು ಎಲ್ಲ ಗಿಡಗಳು ಒಂದು ಔಷಧಿ ಗುಣ ಹೊಂದಿದೆ. ಹಾಗೆ ಇಲ್ಲಿರುವಂಥ ಈ ಒಂದು ನೋಡಿ, ಇಲ್ಲಿ ರೆಂಜ ಅಂತ ಗಿಡ ಇದೆ. ಈ ರೆಂಜ ಗಿಡ ಇಂಥ ಯಾವ್ಯಾವ ಅನಾರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದು ಔಷಧ ಎಂಬುದ್ರ ಬಗ್ಗೆ ಪ್ರತ್ಯೇಕ ನೋಡಿ. ಇಲ್ಲಿ ತಲೆನೋವು ಚಿಕಿತ್ಸೆಯಲ್ಲಿ ಉಪಯುಕ್ತ ಆಗ್ತದೆ. ಹಲ್ಲು ನೋವು, ಬಾಯಿ ಕಾಯಿಲೆ, ವಿಟಮಿನ್ ಎ ತೊಂದರೆ ಇರುವಂಥವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇರುವಂಥ ಇದೊಂದು ಮೆಡಿಸಿನ್ ಪ್ಲಾಂಟ್ ಸಹ ಆಗಿದೆ. ಅದರ ನಂತರ ನಾವಲ್ಲಿ ನವಗ್ರಹವನ ಅಂತ ಮಾಡಿದ್ದೇವೆ. ಇದು ನವಗ್ರಹನ ಅಂತ ಅದರಲ್ಲಿ ಹೇಳ್ತಾರೆ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಷ್ಟ ರಾಹವೇ ಕೇತುವೆ ನಮಃ ಅಂತ 9 ಗ್ರಹಗಳಿವೆ. ಆ 9 ಗ್ರಹಗಳು ಎಲ್ಲ ಗಿಡಗಳನ್ನು ಪ್ರತಿನಿಧಿಸ್ತಾ ಇದೆ. ಆ ಗಿಡಗಳನ್ನು ಸಹ ಇಲ್ಲಿ ನಾವು ಮಾಡಿದ್ದೇವೆ. ಆಮೇಲೆ ನಾವು ಇಲ್ಲಿ ನರ್ಸರಿಯಲ್ಲಿ ನಾವು ಯಾವ್ಯಾವ ಅರಣ್ಯ ಗಿಡಗಳನ್ನು ಬೆಳೆಸ್ತೇವೆ ಎಂಬುದರ ಬಗ್ಗೆ, ಆ ಗಿಡಗಳಿಗೆ ಸಂಬಂಧಪಟ್ಟಂಥ ಬೀಜಗಳನ್ನು ಇಲ್ಲಿ ಇಟ್ಟಿದ್ದೇವೆ. ವಿದ್ಯಾರ್ಥಿಗಳು ಬಂದು ಈ ಬೀಜಗಳನ್ನು ನೋಡಿ ಅದನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಅನುಕೂಲ ಆಗಲಿ. ಮುಂದಿನ ದಿನಗಳಲ್ಲಿ ಅವ್ರು ಎಲ್ಲರೂ ಸಿಕ್ಕಿದ ಬೀಜವನ್ನು ಏನೋ ಒಂದು ಕಸ ಅಂತ ಬಿಸಾಕಿ ಹೋಗಿದೆ, ಅದನ್ನು ಅರಣ್ಯಗಳಲ್ಲಿ ಹಾಕಿ ಒಂದು ಒಳ್ಳೆ ಭೂಮಿಯಲ್ಲಿ ಹಾಕಿದಾಗ ಮೊಳಕೆ ಹೊಡೆದು ಗಿಡ ಆಗತ್ತೆ, ಅದೊಂದು ಅರಣ್ಯವನ್ನು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ಒಂದು ಅಭಿಪ್ರಾಯ. ಇಲ್ಲಿ ನಾವು ಔಷಧಿ ಗಿಡಗಳನ್ನು ಇಟ್ಟಿದ್ದೇವೆ. ಔಷಧಿ ಗಿಡಗಳಿವೆ, ಅದರ ಹೆಸರುಗಳನ್ನು ಬರೆದಿದ್ದೇವೆ ನಾವು. ಮತ್ತು ಯಾವ ಸಂಬಂಧಪಟ್ಟಂತೆ ಅದು ಪ್ರತಿದಾಗುತ್ತದೆ ನೋಡಿ, ಕಾಮಕಸ್ತೂರಿ ಅಂತೇಳಿ ಮೂತ್ರಪಿಂಡದಲ್ಲಿ ಕಲ್ಲಾಗಿದ್ರೆ ಇದನ್ನು ರಸ ಮಾಡಿ ಕುಡಿದಿದ್ರೆ ಅದು ಕಲ್ಲು ಕರಗತ್ತೆ ಎಂಬುದಂತ ಇದೆ. ಕೆಲವು ಆಯುರ್ವೇದಿಕ್ ಔಷಧಗಳು ಎಲ್ಲ ಬಳಸೋದಿದೆ. ಆಯುರ್ವೇದಿಕ್ ಔಷಧದಲ್ಲಿ ಬಳಸೋದಲ್ಲ ಇಂಥ ಗಿಡಗಳ ಉತ್ಪತ್ತಿಗಳನ್ನೇ. ಇಲ್ಲಿ ಅಮೃತ ಬಳ್ಳಿ ಇದೆ, ಮತ್ತು ಇಲ್ಲಿ ಸೀತಾಸೋಕ ಅಂತೇಳಿ, ಹಿಪ್ಪಲಿ ಗಿಡ, ಶ್ರೀಗಂಧ, ಕಕ್ಕೆ ಅಂತೇಳಿ, ಬೇಲ, ಇದು ಬಜೆ ಗಿಡ, ಆಡು ಸೊಗೆ ಅಂತೇಳಿ ಈ ಥರ ಎಲ್ಲ ಗಿಡಗಳನ್ನು ಇಟ್ಟಿದ್ದೀವಿ. ಹಾಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು, ಪರಿಸರವನ್ನು ರಕ್ಷಣೆ ಮಾಡುವಂಥ ಸಂಬಂಧಪಟ್ಟಂತೆ ಇರುವಂಥ ಚಟುವಟಿಕೆಗಳು ಸಂಬಂಧಪಟ್ಟಂತೆ ನಾವು ಇದನ್ನು ಪ್ರಸ್ತಾಪ ಮಾಡಿದ್ದೇವೆ. ಬ್ಯಾನರ್ ಹಾಕ್ಕೊಂಡಿದ್ದೇವೆ ಮತ್ತು ಎಲ್ಲ ಬರ್ತಾ ಇದ್ದಾರೆ. ಪಕ್ಕದಲ್ಲಿ ಅರಣ್ಯ ಇಲಾಖೆಯ ಒಂದು ಇದಿರೋದ್ರಿಂದ, ಅಲ್ಲಿ ಒಂದು ಅರಣ್ಯ ಹುಲಿ ಮುಂಡ ಕೊಡ್ಲು ಅಂತ ಇರೋದ್ರಿಂದ ಅದನ್ನು ನೋಡುವಾಗ ಇದನ್ನು ನೋಡಿ ಹೋಗ್ತಾರೆ. ನಾವು ಅರಣ್ಯ ಇಲಾಖೆಯಲ್ಲಿ ಇದ್ರೂ ಸಹ ಸಾರ್ವಜನಿಕರೊಂದಿಗೆ ಬರೋದ್ರಿಂದ ಸಾಮಾಜಿಕ ಅರಣ್ಯ ಇಲಾಖೆಯವರಾಗಿದ್ದೇವೆ. ಧನ್ಯವಾದಗಳು ಸರ್. ಮೇಡಮ್, ನೀವೆಲ್ಲ ಏನು ಕೆಲಸ ಮಾಡ್ತೀರಿ ಇಲ್ಲಿ? ಸೇವಾ ಪ್ರತಿನಿಧಿಗಳು ಅಂದರೆ ಯಾವ ಥರ? ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ರು ಇರ್ತೀರಾ? ಹೌದಾ? ಓಕೆ ಸರ್, ಈ ಮಳಿಗೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡಿ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಹಾಗೂ ಮಾತಾ ಶ್ರೀ ಅಮ್ಮನವರನ್ನು ಸ್ಮರಿಸುತ್ತಾ, ಅವರ ಮಹದಾಶೆ ಜನರಿಗೆ ಬಡವರಿಗೆ ಏನಾದರೂ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ತಾಲೂಕಿನಲ್ಲಿ ಕಳೆದ 20 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಮ್ಮಿಕೊಂಡಿದೆ. ಅದರಲ್ಲಿ ಇಲ್ಲಿ ಎಲ್ಲ ಡೆಮೋಗಳನ್ನು ನಾವು ಪ್ರಕಟ ಮಾಡಿದ್ದೇವೆ. ಈ ಡೆಮೋಗಳಲ್ಲಿ ನಾವು ಏನೇನು ಮಾಡಿದ್ದೇವೆ, ಯಾವ ಇಲಾಖೆಯಿಂದ ನಾವು ಇಲಾಖೆ ಟೈಪ್ ಕೆಲಸ ಮಾಡ್ತಾ ಇದ್ದೇವೆ ಎಂಬುದನ್ನು
ಎಲ್ಲ ಸ್ಟಾಲ್ಗಳಲ್ಲಿ ಹಾಕಿದ್ದೇವೆ. ಇಲ್ಲಿ ಜನಜಾಗೃತಿಯಿಂದ ಯಾವ ಕಾರ್ಯಕ್ರಮ ನಡೀತದೆ, ಜನಜಾಗೃತಿಯಿಂದ ಯಾವ ಕಾರ್ಯಕ್ರಮ ತೋರಿಸ್ತದೆ ಅಂತೆಲ್ಲ ಅಲ್ಲಿ ಇಲ್ಲಿ ಕೃಷಿ ಇಲಾಖೆದು ನಮ್ಮ ಕೃಷಿಗೆ ಯಾವ ಸಲಕರಣೆ ಬೇಕು ಅದನ್ನು ಇಲ್ಲಿ ಡೆಮೋವನ್ನು ಇಟ್ಟಿದ್ದೇವೆ. ಇದು ನಾವು ಕಡಿಮೆ ರೇಟಿನಲ್ಲಿ ನಮ್ಮ ಸಂಸ್ಥೆ ಇದೆ, ಅದರಲ್ಲಿ ಬಾಡಿಗೆ ಕೊಡ್ತೇವೆ ಕೃಷಿಕರಿಗೆ. ಹಾಗೆ ಇದು ರೆಂಟ್ ಬೇಸಿಸ್ ಇದು. ಹೌದು, ರೆಂಟ್ ಅಂದರೆ ಒಂದು ಸಣ್ಣ ಅಮೌಂಟನ್ನು ತಗೊಳ್ತೇವೆ ಅಷ್ಟೇ. ತುಂಬ ಎಲ್ಲ ಪರಿಕರಣಗಳಿವೆ. ಹಾಗೆ ಪೂಜ್ಯರು ಇದು ಏನಂತ ಹೇಳಿದ್ರೆ ನಾವು ಕೃಷಿ ಇದಕ್ಕೆ ಹೇಗೆ ಸಹಾಯವನ್ನು ಮಾಡ್ತೇವೆ ಎಂಬ ಉದ್ದೇಶ, ಕೃಷಿ ಇಲಾಖೆಯಿಂದ ಏನೇನು ಆಗ್ತದೆ ಎಂಬುದನ್ನು ಈ ಡೆಮೋಲ್ಲಿ ಇಟ್ಟಿದ್ದೇವೆ. ಹಾಗೆ ನಾವು ಕೆರೆಗಳ ಅಭಿವೃದ್ಧಿಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ಸಹಾಯಧನವನ್ನು ಕೊಟ್ಟಿದ್ದೇನೆ. ಹಾಗೆ ಕೆರೆಗಳ ಅಭಿವೃದ್ಧಿ, ಕೆರೆಗಳಂದರೆ ಪ್ರತಿಯೊಬ್ಬ ಕೃಷಿಕರಿಗೆ ಒಳ್ಳೆಯದಾಗಬೇಕಾದ್ರೆ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು. ಹಾಗೆ ಮುಂದೆ ನಾವು ಎಲ್ಲ ಸಂಘ ಸಂಸ್ಥೆಗಳಿಗೆ, ರುದ್ರಭೂಮಿಗೆ ಮತ್ತು ಕಡು ಬಡವರಿಗೆ, ಅಂಗನವಾಡಿಗೆ, ಹಾಲು ಉತ್ಪಾದಕರ ಸಂಘಕ್ಕೆ, ರಂಗಮಂದಿರಕ್ಕೆ ಸಹಾಯಧನವನ್ನು ಕೊಡ್ತೇವೆ. ಸಹಾಯಧನವನ್ನು ಪೂಜ್ಯರೇ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮುದಾಯ ಇಲಾಖೆಯಿಂದ ಸಹಾಯಧನ ಕೊಡ್ತೇವೆ. ಆ ಎಲ್ಲ ಡೆಮೋಗಳನ್ನು ಇಲ್ಲಿ ಇಟ್ಟಿದ್ದೇವೆ, ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಕೆರೆ, ಹಾಗೆಯೇ ರುದ್ರಭೂಮಿ, ಅಂಗನವಾಡಿ, ರಂಗಮಂದಿರ, ಸರ್ಕಾರಿ ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರನ್ನು ಕೊಡ್ತೇವೆ. ಸರ್ಕಾರಿ ಶಾಲೆಗಳಿಗೆ ಬೆಂಚು ಡೆಸ್ಕ್ಗಳನ್ನು ಕೊಡ್ತೇವೆ. ಹಾಗೆ ನಾವು ಹೇಳ್ತಾ ಹೋದರೆ ಸರ್ಕಾರ ಕೊಡಲಿಕ್ಕೆ ಆಗದಿದ್ದ ಸವಲತ್ತುಗಳು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಕೊಡ್ತಾ ಇದೆ. ಹಾಗೆ ವಿಪತ್ತು ಘಟಕ ಇದೆ ನಮ್ಮಲ್ಲಿ. ರಾಜ್ಯದಲ್ಲಿ ಊರಿನಲ್ಲಿ ಏನಾದರೂ ವಿಪತ್ತು ಬಂದಾಗ ನಮ್ಮ ವಿಪತ್ತು ಘಟಕದವರು ಅಲ್ಲಿ ಹೋಗಿ ಸಹಕಾರ ಮಾಡ್ತಾರೆ, ಅಂದರೆ ಅಳಿಲು ಸೇವೆ ಮಾಡ್ತಾರೆ. ಎಲ್ಲವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ತದನಂತರ ನಮ್ಮ ಅಗ್ನಿಶಾಮಕ ದಳದವರು ಇವರು ಬರ್ತಾರೆ. ಸ್ವಉದ್ಯೋಗ ಮಾಡುವಂಥ ಸ್ಟಾಲ್ಗಳನ್ನು ಹಾಕಿದ್ದೇವೆ. ಅನೇಕ ಕಾರ್ಯಕ್ರಮಗಳು ನಾವು ಹೇಳ್ತಾ ಹೋದರೆ ನಮಗೆ ಸಮಯನೇ ಸಾಕಾಗೋದಿಲ್ಲ. ಓಕೆ, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ಸರ್. ಥ್ಯಾಂಕ್ ಯು ಸರ್.